ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಕಥೆಯ ನಾನು ಹೇಳುವೆ. ಸ್ನೇಹಿತರೆ, ಇದೊಂದು ವೀರ ಮಹಿಳೆಯ ಯಶೋಗಾಥೆ. ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಆಳುತ್ತಿದ್ದ ರಾಜ ವೀರ ಮದಕರಿ ನಾಯಕ. ಹಲವಾರು ಬಾರಿ ಈ ಕಲ್ಲಿನ ಕೋಟೆಯನ್ನು ಆಕ್ರಮಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಸುತ್ತಲಿನ ರಾಜರೆಲ್ಲರೂ ಕೂಡ ಆಕ್ರಮಣವನ್ನು ಮಾಡಿ ಬಂದ ದಾರಿಗೆ ಸುಂಕ ಇಲ್ಲ ಎಂದು ಸೋತು ಹೋಗಿದ್ದರು. ಇದಕ್ಕೆ ಕಾರಣ ವೀರ ಮದಕರಿ ನಾಯಕನ ಕೆಚ್ಚೆದೆಯ ಸೈನ್ಯವಾಗಿತ್ತು. ಆದರೆ ಒಂದು ಬಾರಿ ಶ್ರೀರಂಗಪಟ್ಟಣದ ಅರಸ ಹೈದರಾಲಿ ಈ ವೀರ ಮದಕರಿ ನಾಯಕನ ಕೆಚ್ಚೆದೆಯ ಸೈನ್ಯವನ್ನು ಕಂಡು 1,00,000ಕ್ಕೂ ಮಿಕ್ಕಿದ ಸೈನಿಕರಿಂದ ಕೂಡಿದ ಸೈನ್ಯವನ್ನು ಅಡಗೂಡಿ ಬಂದು ಆಕ್ರಮಣವನ್ನು ಮಾಡುತ್ತಾನೆ. ಹೈದರಾಲಿಯ ಸೇನೆ ಆದರೂ 1,00,000ಕ್ಕೂ ಮಿಕ್ಕಿತ್ತು. ಆದರೆ ಈ ವೀರ ಮದಕರಿ ನಾಯಕನ ಸೈನಿಕರ ಸಂಖ್ಯೆ ಕೇವಲ 25ರಿಂದ 30,000ದ ಒಳಗೆ ಮಾತ್ರ ಇತ್ತು. ಆದರೂ ಕೂಡ ಇಷ್ಟು ದೊಡ್ಡ ಸೇನಾ ಸಮುದ್ರವೇ ನಮಗೆ ಆಕ್ರಮಣವನ್ನು ಮಾಡಲು ಬರುತ್ತಾ ಇದೆ ಎಂದು ಸೋತು ಹೋಗದೆ ಈ ವೀರ ಮದಕರಿ ನಾಯಕನ ಕೆಚ್ಚೆದೆಯ ಸೈನ್ಯ ಸತತವಾಗಿ 6 ತಿಂಗಳು ಕೂಡ ಆ ಹೈದರಾಲಿಯ ಸೇನೆಯನ್ನು ಹಿಮ್ಮೆಟ್ಟಿಸಿತ್ತು. ಹೀಗಿರುವಾಗ ಒಂದು ದಿನ ಮದಕರಿ ನಾಯಕನ ಸೈನ್ಯದಲ್ಲಿದ್ದಂತಹ ಒಬ್ಬ ಯೋಧ ಮಧ್ಯಾಹ್ನದ ಊಟಕ್ಕಾಗಿ ತನ್ನ ಮನೆಗೆ ಹೋಗುತ್ತಾನೆ. ಊಟ ಮಾಡುತ್ತಾ ಇರುವಾಗ ನೀರು ಕೇಳಿದಾಗ ಆತನ ಪತ್ನಿ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ನೀರಿರಲಿಲ್ಲ. ಹಾಗಾಗಿ ಬಿಂದಿಗೆಯನ್ನು ತೆಗೆದುಕೊಂಡು ಆಕೆ ಕೆರೆಯ ಪಕ್ಕಕ್ಕೆ ಹೋಗುತ್ತಾಳೆ. ಕೆರೆಯ ಪಕ್ಕದಲ್ಲಿ ಇದ್ದಂತಹ ಗುಪ್ತ ಮಾರ್ಗದಿಂದ ಶತ್ರು ಸೈನಿಕರ ಆಗಮನವಾಗುವುದು ಅವರ ಹೆಜ್ಜೆಯ ಸಪ್ಪಳದಿಂದ ಇವರಿಗೆ ಗೊತ್ತಾಗುತ್ತದೆ. ಈ ಸೈನಿಕನ ಮಡದಿ ಓಡೋಡಿ ಹೋಗಿ ತನ್ನ ಪತಿಗೆ ಈ ವಿಷಯವನ್ನು ತಿಳಿಸೋಣ ಎಂದು ಮನೆಗೆ ಹೋದಾಗ ಸೈನ್ಯದ ಆ ಸೇನಾಧಿಕಾರಿ, ಆ ಯೋಧ ಅತಿ ಶೀಘ್ರವಾಗಿ ಊಟವನ್ನು ಮಾಡಿ ತನ್ನ ಕರ್ತವ್ಯಕ್ಕೆ ಹೋಗಿ ಆಗಿತ್ತು. ಯಾರ ಬಳಿ ಈ ವಿಷಯವನ್ನು ಹೇಳೋಣ ಎನ್ನುವಂತಹ ಚಿಂತೆ ಈಗಾಗುತ್ತದೆ. ಹತ್ತಿರ ನೋಡಿದಾಗ ಯಾರೂ ಇರಲಿಲ್ಲ. ನನ್ನ ಯೋಧನ ಆಯುಧಗಳು ಏನಾದರೂ ಇಲ್ಲಿ ಮನೆಯಲ್ಲಿವೆಯೋ ಎಂದು ಹುಡುಕುತ್ತಾಳೆ. ಆದರೆ ಯಾವುದೇ ಆಯುಧ ಕೂಡ ಈಕೆಗೆ ಸಿಗುವುದಿಲ್ಲ. ಕೊನೆಗೆ ಅಡುಗೆ ಮನೆಯಲ್ಲಿದ್ದಂತಹ ಒನಕೆಯನ್ನೇ ತೆಗೆದುಕೊಂಡು ಈಕೆ ಓಡೋಡಿ ಮತ್ತೊಮ್ಮೆ ಕೆರೆಯ ಬಳಿ ಹೋಗುತ್ತಾಳೆ. ಅಲ್ಲಿ ಕೆರೆಯ ಬಳಿಯೇ ಇದ್ದಂತಹ ಗುಪ್ತ ಮಾರ್ಗದಿಂದ ಆ ಸೈನಿಕರ ಮಾತುಗಳು ಕೇಳಿಬರುತ್ತವೆ. ಆಜ್ ಹಮ್ ಇಸ್ ಕಿಲ್ಲೆ ಕೋ ವಶ್ ಮೇ ಕರ್ಕೆ ಹೀಲೆಂಗೆ ಎನ್ನುವಂತಹ ಉರ್ದು ಮಿಶ್ರಿತ ಭಾಷೆ ಈಕೆಗೆ ಅರ್ಥವಾಗುತ್ತದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತಹ ಈಕೆ ಆ ದುರ್ಗವನ್ನು ರಕ್ಷಿಸುತ್ತಾ ಇದ್ದಂತಹ ದುರ್ಗಾಂಬೆಗೆ ಮನಸ ನಮಸ್ಕರಿಸುತ್ತಾಳೆ. ಅಮ್ಮ, ಇಂದು ಈ ದುರ್ಗವನ್ನು ರಕ್ಷಿಸುವ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಕೊಟ್ಟಿದ್ದೀಯ. ಈ ದುರ್ಗವನ್ನು ರಕ್ಷಿಸುವ ಕಾರ್ಯ ನನ್ನಿಂದಾಗಲಿ. ಅಮ್ಮ, ನೀನು ನನ್ನ ಶರೀರವನ್ನು ಪ್ರವೇಶಿಸು ಎಂದು ಮನಸ ನಮಸ್ಕರಿಸುತ್ತಾಳೆ. ಉಟ್ಟ ಸೀರೆಯನ್ನೇ ಸೊಂಟಕ್ಕೆ ಪಟ್ಟಿಯಂತೆ ಕಟ್ಟುತ್ತಾಳೆ. ಒನಕೆಯನ್ನು ಹೆಗಲ ಮೇಲೆ ಹಿಡಿದು ಯುದ್ಧಕ್ಕೆ ಸನ್ನದ್ಧಲಾಗುತ್ತಾಳೆ. ಸ್ವಲ್ಪವೇ ಹೊತ್ತಿನಲ್ಲಿ ಆ ಗುಪ್ತ ಮಾರ್ಗದಲ್ಲಿ ಬಂದಂತಹ ಸೈನಿಕನ ತಲೆ ಈಕೆಗೆ ಗೋಚರವಾಗುತ್ತದೆ. ಕ್ಷಣ ಮಾತ್ರವೂ ತಡವಿಲ್ಲದೆ ಈಕೆ ತನ್ನ ಒನಕೆಯಿಂದಲೇ ರಭಸವಾಗಿ ಆ ಸೈನಿಕನ ತಲೆಯನ್ನು ಚಚ್ಚುತ್ತಾಳೆ. ಒನಕೆಯ ಪೆಟ್ಟಿನಿಂದಾಗಿ ಆ ಶತ್ರು ಸೈನಿಕನ ತಲೆ ಛಿದ್ರವಾಗುತ್ತದೆ. ಈ ವನಿತೆಯ ಮೈ ಮೇಲೆ ಹಾಗೂ ಚಿತ್ರದುರ್ಗದ ಮಣ್ಣಿನ ಮೇಲೆಲ್ಲ ರಕ್ತ ತರ್ಪಣವಾಗುತ್ತದೆ. ದುರ್ಗಾಂಬೆಗೆ ಮೊದಲ ರಕ್ತ ತರ್ಪಣ ಈಕೆಯಿಂದ ಸಮರ್ಪಿತವಾಗಿತ್ತು. ಭಯಭೀತಳಾಗದೆ ಈಕೆ ಆ ಶವವನ್ನು ಎಸೆದು ದೂರಕ್ಕೆ ಎಸೆಯುತ್ತಾಳೆ. ಹಾಗೆ ಮುಂದೆ ಬಂದಂತಹ ಹಲವಾರು ಸೈನಿಕರಿಗೆ ಇದೇ ರೀತಿ ಯಮಸದನವೇ ಗತಿಯಾಗುತ್ತದೆ. ಅಷ್ಟರಲ್ಲಿ ಈ ಚಿತ್ರದುರ್ಗ ಸೈನಿಕರು ಬಂದು ನೋಡಿದಾಗ ಪರಿಸ್ಥಿತಿಯನ್ನು ಅರಿತು ರಣಕಹಳಿಯನ್ನು ಊದುತ್ತಾರೆ. ತದನಂತರ ಬಂದಂತಹ ಆ ಎಲ್ಲ ಶತ್ರು ಸೈನಿಕರನ್ನು ಕೂಡ ಆ ಮದಕರಿ ನಾಯಕನ ಸೈನಿಕರು ಜೀವಂತ ಸೆರೆಯಾಗಿ ಹಿಡಿಯುತ್ತಾರೆ. ಅಷ್ಟರಲ್ಲಿ ಬಂದಂತಹ ವೀರ ಮದಕರಿ ನಾಯಕ ಈ ನಮ್ಮ ದುರ್ಗವನ್ನು ರಕ್ಷಿಸಿದ ಈ ವೀರ ವನಿತೆಗೆ ನಮಸ್ಕರಿಸುತ್ತಾರೆ ಹಾಗೂ ಹೇಳುತ್ತಾರೆ, ಅಮ್ಮ, ಇಷ್ಟರ ತನಕ ನೀನು ಇಂದು ಕೇವಲ ನಿನ್ನ ಮಗುವಿಗೆ ಮಾತ್ರ ತಾಯಿಯಾಗಿದ್ದಿ. ಇನ್ನು ಮುಂದೆ ಇಡೀ ಚಿತ್ರದುರ್ಗಕ್ಕೆ ನೀನು ತಾಯಿಯಾದೆ ಎಂದು ಹೇಳಿ
ಊರಿನ ಎಲ್ಲ ಸುಮಂಗಲಿಯರನ್ನು ಕರೆಸಿ ಆಕೆಗೆ ಅರಸಿನ ಕುಂಕುಮವನ್ನು ಸಮರ್ಪಿಸುತ್ತಾರೆ. ಆ ಮಹಾರಾಜನು ಆ ವೀರ ವನಿತೆಗೆ ತನ್ನ ಕೊರಳಲ್ಲಿದ್ದಂತಹ ಬಂಗಾರದ ರತ್ನದ ಸರಗಲನ್ನೆಲ್ಲವನ್ನು ಉಡುಗೊರೆಯಾಗಿ ಕೊಡುತ್ತಾನೆ ಹಾಗೂ ಹೇಳುತ್ತಾನೆ, ಅಮ್ಮ, ನೀನು ಇಂದು ಒನಕೆಯಿಂದಲೇ ಈ ದುರ್ಗವನ್ನು ರಕ್ಷಿಸಿದ್ದೀಯಾ, ಆದ್ದರಿಂದ ನೀನು ಇನ್ನೂ ಒನಕೆ ಓಬವ್ವ ಎಂದೇ ಪ್ರಖ್ಯಾತಿಯನ್ನು ಪಡೆಯುತ್ತೀಯ. ನಿಮ್ಮಂತಹ ಈ ಹಲವಾರು ಕೆಚ್ಚೆದೆಯ ಮನಸ್ಸಿರುವಂತಹ ತಾಯಿಯರಿಂದಾಗಿಯೇ ಈ ದುರ್ಗವು ಇಂದೂ ಕೂಡ ಸುರಕ್ಷಿತವಾಗಿದೆ ಎಂದು ಹೇಳಿ ಹಲವಾರು ಉಡುಗೊರೆಯನ್ನು ಕೂಡ ಕೊಡುತ್ತಾನೆ. ಆಗ ಆ ಒನಕೆ ಓಬವ್ವ ಹೇಳುತ್ತಾಳೆ, ಅಯ್ಯ ಮಹಾರಾಜರೇ, ನೀವು ಕೊಡಿಸಿದಂತಹ ಅರಸಿನ ಕುಂಕುಮ ಸಿಂಗಾರಗಳೇ ನಮ್ಮ ಸೌಭಾಗ್ಯ, ನಮಗೆ ಅದೇ ಶ್ರೀರಕ್ಷೆ. ಈ ನಿಮ್ಮ ಬೆಳೆವಾಲುವಂತಹ ರತ್ನದ ಸರಗಲು, ಈ ಎಲ್ಲ ಸರವೆಲ್ಲವೂ ಕೂಡ ನಮ್ಮ ಸೈನಿಕರ ಆಪತ್ಕಾಲದ ನಿಧಿಗಾಗಿ ಸಮರ್ಪಿತವಾಗಲಿ ಎಂದು ಹೇಳಿ ಆ ಒಡವೆಗಳನ್ನು ಎಲ್ಲವನ್ನು ಕೂಡ ರಾಜನ ಸೈನ್ಯಕ್ಕೆ ಒಪ್ಪಿಸುತ್ತಾಳೆ. ತದನಂತರ ಆ ಒನಕೆ ಓಬವ್ವಲಿಂದಾಗಿ ಆ ಚಿತ್ರದುರ್ಗದ ರಕ್ಷಣೆಯೂ ಆಗಿರುತ್ತದೆ.